ರಾಜ್ಯ ಸರ್ಕಾರ ಜಿಲ್ಲೆಗೆ ಬಿಡುಗಡೆ ಮಾಡಿರುವ ಅನುದಾನದ ಲೆಕ್ಕವನ್ನು ಜಿಲ್ಲೆಯ ಜನತೆ ಕೇಳಬೇಕೇ ಹೊರತು ಸಂಸದರಲ್ಲ ಎಂದು ಕೃಷಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ತಿರುಗೇಟು ನೀಡಿದರು. ತಾಲೂಕಿನ ಸೋಮನಹಳ್ಳಿ ಬಳಿ 188 ಕೋಟಿ ರು ವೆಚ್ಚದಲ್ಲಿ 220 ಕೆವಿ ಸಬ್ ಸ್ಟೇಷನ್ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮಂಡ್ಯ ಜಿಲ್ಲೆಗೆ 10,000 ಕೋಟಿ ಅನುದಾನ ಬಿಡುಗಡೆ ಮಾಡಿದೆ. ಅದರ ಅಂಕಿಅಂಶಗಳನ್ನು ಇಲಾಖಾವಾರು ನೀಡುವಂತೆ ಜಿಲ್ಲೆಯ ಸಂಸದರು ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ಲೆಕ್ಕ ಕೇಳಿದ್ದಾರೆ. ಅದರ ಲೆಕ್ಕವನ್ನು ಜಿಲ್ಲೆಯ ಜನತೆ ಕೇಳಬೇಕೇ ಹೊರತು ಅವರಲ್ಲ. ಅವರೇನೂ ಜಿಲ್ಲೆಯ ಮತದಾರರಲ್ಲ. ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಂಡು ಜಿಲ್ಲೆಯ ಜನತೆ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಜನರ ನಿರೀಕ್ಷೆ ಹುಸಿಯಾಗದಂತೆ ಕೇಂದ್ರ ಸಚಿವರು ಕೆಲಸ ಮಾಡಲಿ. ಲೆಕ್ಕ ಕೊಡುವ ಸಮಯ ಬರುತ್ತದೆ. ಆಗ ಅಂಕಿಅಂಶಗಳ ಪ್ರಕಾರ ದಾಖಲೆ ಸಹಿತ ನೀಡಲಾಗುವುದು ಎಂದು ಕುಟುಕಿದರು. ಹೆಚ್ಚು ಏನಾದರೂ ಈ ಸರ್ಕಾರದ ಅವಧಿನಲ್ಲಿ ಅನೇಕ ಯೋಜನೆಗಳು ಮಂಜೂರಾಗಿದ್ದರೆ ಅದು ಮಂಡ್ಯಕ್ಕೆ. ಮೈಸೂರು ಸಹಜವಾಗಿ ಅವರ ಸ್ವಂತ ಜಿಲ್ಲೆ, ಮೈಸೂರು ಸಾಂಸ್ಕೃತಿಕ ನಗರ, ಹಳೆಯ ರಾಜಧಾನಿ, ಈ ರಾಜ್ಯದಲ್ಲಿ ಆಕರ್ಷಣೀಯವಾದಂಥ ನಗರ. ಹಾಗಾಗಿ ಮೈಸೂರಿಗೆ ಒಂದು ಹೆಚ್ಚು ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳದು ತಪ್ಪು ಅಂತ ನಾವು ಹೇಳಲಿಕ್ಕಾಗಲ್ಲ. ಆದರೆ ನಮ್ಮ ಜಿಲ್ಲೆ ಜನಕ್ಕೆ ಗೊತ್ತಿಲ್ಲ, ನನಗೆ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಾನು ಒಂದು ಫಸ್ಟ್ ಟೈಮ್ MLA ಇದೆ. ಒಂದು ರ್ಯಾಪಿಡ್ ಲೈನ್ ಎಳೆಯೋಕ್ಕೆ 6 ತಿಂಗಳು 1 ವರ್ಷ ಸತತ ಪ್ರಯತ್ನ ಮಾಡಿದ್ರು ಆಗ್ತದೆ. ಒಂದು 66 ಸ್ಟೇಷನ್ ಮಾಡಲಿಕ್ಕೆ ವರ್ಷಾನ್ಗಟ್ಲೆ ತೆಗೆದು. ಶಿವಕುಮಾರ್ಗೆ, ರಮೇಶ್ ಗೊತ್ತೋ ಇಲ್ಲವೋ ಗೊತ್ತಿಲ್ಲ, ನಾನು 2008ರಲ್ಲಿ ಒಂದು ಸ್ಯಾಂಕ್ಷನ್ ಹಂತದಲ್ಲಿ ಇದ್ದುದನ್ನ 5 ವರ್ಷ ನಾನು ಸೋತ ಮೇಲೆ ಆಗಿರಲಿಲ್ಲ. ಮತ್ತೆ ನಾನು 13ಕ್ಕೆ MLA ಆಗಿ ಬಂದ್ಮೇಲೆ ಸ್ಯಾಂಕ್ಷನ್ ಮಾಡಿಸಿದ್ದೆ. ಅಂತ ಒಂದು ಅದ್ಭುತವಾದಂಥ ಯೋಜನೆ. ಶಾಸಕ ಕೆಎಂ ಉದಯ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಮುಂದಿನ ವರ್ಷದ ಯುಗಾದಿ ಹಬ್ಬದ ವೇಳೆಗೆ 220 ಕೆವಿ ಸಬ್ಸ್ಟೇಷನ್ ಕಾಮಗಾರಿ ಉದ್ಘಾಟನೆಗೊಂಡು ರೈತರಿಗೆ ಹಾಗೂ ತಾಲೂಕಿನ ಜನತೆಗೆ ಅನುಕೂಲ ಕಲ್ಪಿಸಬೇಕು. ಈ ಸಂಬಂಧ ನನ್ನಿಂದ ಯಾವುದೇ ಸಹಕಾರವನ್ನು ಅಧಿಕಾರಿಗಳು ಕೇಳಿದರೆ ನೀಡುತ್ತೇನೆ. ಅಧಿಕಾರಿಗಳು ತ್ವರಿತಗತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸಬೇಕೆಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಒಂದು ವರ್ಷದ ಕಾಲವರೆಗೆ ಈ ಒಂದು ವಿದ್ಯುತ್ ಸಮಸ್ಯೆಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ನಿರಂತರವಾಗಿ ಪರ್ಮನೆಂಟ್ ಆಗಿ ವೋಲ್ಟೇಜ್ ಕೊರತೆ ಇರಲ್ಲ, DC ಸುಟ್ಟೋಗುವಂತ ಸಮಸ್ಯೆ ಇರಲ್ಲ, ನಮ್ಗೆ ಕರೆಂಟ್ ಕೊಡ್ತಾ ಇಲ್ಲ ಅಂತ ದೂರ ಬರಲ್ಲ. ಇವೆಲ್ಲಕ್ಕೂ ಮುಕ್ತಿ ಆಡುವಂತ ಒಂದು ಸಂದರ್ಭ ಇವಾಗ ಬಂದಿದೆ. ಜೊತೆಗೆ ಹಲವಾರು ಯೋಜನೆಗಳನ್ನ ನಮ್ಮ ಸರ್ಕಾರದಿಂದ ಈ ತಾಲೂಕಿಗೆ ಕೊಟ್ಟಿದೆ. ಈ ಬಹಳಷ್ಟು ವಿಚಾರಗಳನ್ನ ಎಲ್ಲ ಮಾಡ್ತಾ ಇರೋದಂತ 3 ಜನ ನಾಯಕರು ಎಲ್ಲ ವಿಚಾರಗಳನ್ನು ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಹೆಚ್ಚು ಹೇಳುವಂಥದ್ದು ಅವಶ್ಯಕತೆ ಇಲ್ಲ ನನಗೆ ಅಂತ ಭಾವಿಸ್ಕೊಂಡಿದ್ದೀನಿ. ಈಗಾಗಲೇ ಎಲ್ಲ ಇಲಾಖೆಯಲ್ಲೂ ಕೂಡ ನಿಮಗೆ ವೈಯಕ್ತಿಕವಾಗಿ ಆಗುತ್ತೋ ಇದ್ದಾರೆ. ನಾವು ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡಿ ಹಲವಾರು ಸವಲತ್ತುಗಳನ್ನ ವಿತರಣೆ ಮಾಡ್ತಾ ಇದ್ದೀವಿ. ನಾವು ಕೂಡ ಎಲ್ರಿಗೂ ಅಲ್ಲೆಲ್ಲ ಹೇಳ್ತಾ ಇರ್ತೀವಿ, ನೀವು ತಗೊಂಡೋದವರು ನಿಮ್ಮ ಅಕ್ಕಪಕ್ಕದ ಜನರಿಗೂ ಸ್ವಲ್ಪ ತಿಳುವಳಿಕೆ ಹೇಳಿ ತಿಳಿಸ್ಕೊಡಿ ಅಂತ. ಯಾಕೆಂದ್ರೆ ಬಹಳಷ್ಟು ಪರಿಕರಗಳಿರ್ಬೋದು, ಮೆಡಿಸಿನ್ ಕೊಡುವಂಥದ್ದು ಇರ್ಬೋದು, ಗೊಬ್ಬರ, ಇತರ ಎಲ್ಲ ಬಹಳಷ್ಟು ಸವಲತ್ತನ್ನ ಒಂದ್ ಕಡೆ ಕೃಷಿ ಇಲಾಖೆಯಿಂದ ಕೊಡ್ತಾ ಯಂತ್ರಗಳಿರ್ಬೋದು, ಮಿಷಿನ್, ಟ್ರಾಕ್ಟರ್ ಎಲ್ಲ ಸಬ್ಸಿಡಿ ದರದಲ್ಲಿ ಮತ್ತು ಉಪಯೋಗಿಸ್ಕೊಳ್ಳುವಂಥವ್ರ ಸಂಖ್ಯೆ ನನಗೆ ಸ್ವಲ್ಪ ಕಡಿಮೆ ಕಾಣಿಸ್ತಾ ಇದೆ.
ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ ಮಾತನಾಡಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಹೊಸದಾಗಿ ಆಯ್ಕೆಯಾಗಿರುವ 38 ಶಾಸಕರಲ್ಲಿ ಕೆಎಂ ಉದಯ್ ಅವರು ಅತ್ಯಂತ ಕ್ರಿಯಾಶೀಲರಾಗಿ ಹಾಗೂ ಎಲ್ಲಾ ಸಚಿವರಿಗೂ ಆತ್ಮೀಯವಾಗಿರುವುದರಿಂದ ತಾಲೂಕಿಗೆ ಅತಿ ಹೆಚ್ಚು ಅನುದಾನ ಬಿಡುಗಡೆಗೊಳಿಸಿ ಶಾಶ್ವತ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡುವ ಮೂಲಕ ಜನ ಮನ್ನಣೆ ಗಳಿಸಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ನಮ್ಮ ಸರ್ಕಾರ ಕೊಡ್ತಾ ಇದೆ 200 ಯೂನಿಟ್ ಒಳಗಡೆ ಇರತಕ್ಕಂಥದ್ದಕ್ಕೆ. ಅದಕ್ಕಾಗಿ 550 ಕೋಟಿ ಹಣವನ್ನು ನಮ್ಮ ಸರ್ಕಾರ ಇದುವರೆಗೆ ವ್ಯಯವನ್ನ ಮಾಡಿದೆ. ಮದ್ದೂರು ತಾಲೂಕಲ್ಲೂ ಕೂಡ 79,612 ಮನೆಗಳಿಗೆ ಉಚಿತವಾದಂತಹ ವಿದ್ಯುತ್ ಅನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ಮದ್ದೂರು ತಾಲೂಕಿನಲ್ಲಿ ಒಂದು ತಿಂಗಳಿಗೆ 3,10,00,000 ರೂಪಾಯಿ ವಿದ್ಯುತ್ ಅನ್ನ ನಿಮ್ಮ ಪರವಾಗಿ ನಮ್ಮ ಸರ್ಕಾರ ಉಚಿತವಾದಂತಹ ವಿದ್ಯುತ್ ಅನ್ನ ಕೊಡ್ಲಿಕ್ಕೆ ಹಣವನ್ನ ಚೆಸ್ಕಾಂಗೆ ಪಾವತಿಯನ್ನ ಮಾಡ್ತಾ ಇದೆ. ಏನು ವಿರೋಧ ಪಕ್ಷಗಳು ಹೇಳ್ತಾ ಇದ್ದಾವೆ, ಗ್ಯಾರಂಟಿ ಕೊಟ್ಟಿದ್ದಾರೆ, ಅಭಿವೃದ್ಧಿಗೆ ಹಣ ಇಲ್ಲ ಅಂತಕ್ಕಂಥದ್ದನ್ನ. ಸನ್ಮಾನ್ಯ ಉಸ್ತುವಾರಿ ಸಚಿವರಾದಂತ ನಮ್ಮ ಚೆಲುವಣ್ಣವರ ನೇತೃತ್ವದಲ್ಲಿ ಎಲ್ಲ ಶಾಸಕರು ಮಂಡ್ಯ ಜಿಲ್ಲೆನಲ್ಲಿ ಸುಮಾರು 10,000 ಕೋಟಿ ಹಣವನ್ನು ಅಭಿವೃದ್ಧಿಗಾಗಿ ಕಳೆದ 2.25 ವರ್ಷದಲ್ಲಿ ಇವತ್ತು ಜಿಲ್ಲಾದ್ಯಂತ ಹಣ ಬಂದಿದೆ, ಸಮರೋಪಾದಿಯಲ್ಲಿ ನಡೀತಾ ಇದೆ. ಅದ್ರ ಜೊತೆಗೆ 3,800 ಕೋಟಿ ಹಣವನ್ನ ಗ್ಯಾರಂಟಿ ಯೋಜನೆಗಳು ಕೂಡ ನಮ್ಮ ಸರ್ಕಾರ. ಕಾರ್ಯಕ್ರಮದಲ್ಲಿ ಶಾಸಕ ಹಾಗೂ ಚೆಸ್ಕಾಂ ಅಧ್ಯಕ್ಷ ರಮೇಶ್ ಬಂಡಿಸಿದ್ದೇಗೌಡ, ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷ ಬಿ ಬಸವರಾಜು, ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಚಲುವರಾಜು, ನಿರ್ದೇಶಕ ಪಿ ಸಂದರ್ಶ, ಗ್ರಾಂಪನ್ ಮಾಜಿ ಅಧ್ಯಕ್ಷ ಸಿಟಿ ಶಂಕರ್, ಗುತ್ತಿಗೆದಾರ ಶಿವಶಂಕರ್, ಮುಖಂಡ ತೈಲೂರು ರಘು, ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ದೇಶಹಳ್ಳಿ ಮೋಹನ್ ಕುಮಾರ್, ಭಾರತೀನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೀವ್, ಮುನ್ಮೂಲ್ ನಿರ್ದೇಶಕ ಹರೀಶ್ ಬಾಬು, ಮಹಿಳಾ ಘಟಕದ ಅಧ್ಯಕ್ಷೆ ಮಮತಾ ಶಂಕರೇಗೌಡ, ಸೆಸ್ಕ್ ಇಲಾಖೆಯ ಎಸ್ಇ ವೆಂಕಟೇಶ್, ಇಇಗಳಾದ ಕಿಶೋರ್, ಶಿವಕುಮಾರ್ ಕಿರಣ್ ಮತ್ತಿತರರಿದ್ದರು.